ನಾನು ಭಟ್ರ ಹತ್ರ ಅದನ್ನೇ ಕೇಳಿದೆ, ಭಟ್ರ ನೀವು ಕಲ್ತಿದ್ದೀರಿ, ಆದ್ರೆ ಅದು ಎಲ್ಲಿಂದ ನನ್ನಲ್ಲಿ ಬ್ರಾಹ್ಮಣತ್ವ ನಿಮಗೆ ಕಂಡು ಬಂತು ಹೇಳಿ ಮೊದಲು ಅಂತ. ಏನೋ ಸ್ವಲ್ಪ ಹೊತ್ತು ನಾನು ನಮ್ಮ ಪರಂಪರೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಚಟುವಟಿಕೆಗಳನ್ನ ನಡೆಸ್ತೀನಿ ಬಿಟ್ರೆ ನನ್ನ ಸ್ವಭಾವ ಕ್ಷತ್ರಿಯ ಸ್ವಭಾವ. ಇವತ್ತಿನ ವೃತ್ತಿ ವೈಶ್ಯ ವೃತ್ತಿ. ಸಮಾಜದ ಕೆಲಸವನ್ನು ಮಾಡಬೇಕಾದ್ರೆ ನಾನು ಶೂದ್ರನಾಗಿದ್ದೆ. ಬ್ರಾಹ್ಮಣತ್ವ ಎಲ್ಲಿ ಕಂಡು ಬಂತು? ಅದೇನೋ ಪ್ರೀತಿ ಮತ್ತು ವಿಶ್ವಾಸ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ತಮ್ಮೆಲ್ಲರ ಆ ಮತ್ತು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿಸ್ತೀನಿ. ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಸಂಸ್ಕಾರೋತ್ಸವ. ನಿಧಾನವಾಗಿ ಎಲ್ಲ ಕಡೆ ಅದರ ಹರಿವು ಹೊರಟಿದೆ. ನಮ್ಮ ಸಮಾಜದ ಸ್ಥಿತಿಗತಿಗಳನ್ನ ಅವಲೋಕನೆ ಮಾಡೋದ್ರ ಜೊತೆಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು, ಆಹಾರ ವಿಹಾರಗಳು ಇದೆಲ್ಲದನ್ನು ಒಳಗೊಂಡಂತೆ ಹಾಗಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಸಂಸ್ಕಾರ. ಎಷ್ಟೋ ಸರಿ ನಮ್ಮ ಅನೇಕ ಹಿರಿಯರನ್ನ ಮಾತಾಡಿದಾಗ, ಸಮಾಜದ ಅನೇಕ ಗಣ್ಯರನ್ನ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾರೆ, ನೀವು ಕೂಡ ಪರಿಸ್ಥಿತಿ ಏನು ಬದಲಾಗಿದೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಈ ತರ ಸಭೆ ಸಮಾರಂಭಗಳಲ್ಲಿ ಮಧ್ಯ ವಯಸ್ಸಿನ ಸ್ವಲ್ಪ ಮೇಲ್ಪಟ್ಟ ತಾರುಣ್ಯ ಆ ಸಂಖ್ಯೆ ನೋಡು. ಕಾರಣಗಳಿಂದಲೇ ಯಾವುದು ಕೂಡ ಆಗುದಿಲ್ಲ ಜಗತ್ತಿನಲ್ಲಿ. ಕಾಲದ ಸಾಕ್ಷಿ ಇರತ್ತೆ, ಅದಕ್ಕೊಂದು ಕಾರಣ ಇರತ್ತೆ, ಆಗ್ಲೇನೆ ಕಾರ್ಯ ಸಂಭವಿಸ್ತದೆ. ಕಾಲ ಕಾರ್ಯ ಕಾರಣ ಜಗತ್ತಿನಲ್ಲಿ ಯಾವುದು ಕೂಡ ನಡೆಯುವುದೇ, ಯಾವುದು ಕೂಡ ಆಗುದಿಲ್ಲ ಜಗತ್ತಿನಲ್ಲಿ. ಎಷ್ಟೋ ಸರಿ ನಾವು ನಮ್ಮ ಕಾಲದ ಸಾಕ್ಷಿ ಹೊಸ ತಲೆಮಾರಿನ ಕಾರಣ ಇರುತ್ತೆ, ಚಂದ್ರನ ಹೇಳ್ಬಿಡ್ತೀವಿ ಕಾರ್ಯ ಸಂಭವ. ಅವರು ನಮ್ಮ ಸಂಸ್ಕಾರದಿಂದ ದೂರ ಹೋಗ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾವುದು ನಮ್ಮ ಹಳೆಯ ಸಂಪ್ರದಾಯವನ್ನ ನಡೆಸ್ಕೊಂಡು ಹೋಗೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಬಲವಂತವಾಗಿ ಕಾಲದ ಸಾಕ್ಷಿ ಅವರು ನಮ್ಮ ಸಂಸ್ಕಾರದಿಂದ ದೂರ ಹೋಗ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾವತ್ತೂ ಕೂಡ ಯಾವ ಕೆಲಸವೂ ಆಗೋದಿಲ್ಲ, ಅದು ಹಾಗೆ ತೋರಿಸುತ್ತೆ ನಮಗೆ. ಆದ್ರೆ ಬಲವಂತದಿಂದ ಯಾವ ಅದು ಬಲವಂತದಿಂದ ಯಾವ ಯಾರು ಹೇಳ್ಕೊಟ್ಟಿಲ್ಲ, ಹೇಗೆ ಹೇಳ್ಬೇಕು, ಯಾವ ಸಂದರ್ಭದಲ್ಲಿ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು, ಎಲ್ಲದೂ ಬರಬಹುದಾಗಿ ಆದ್ರೆ ಬಲವಂತದಿಂದ ಯಾರೋ ಒಂದಿಬ್ರು ನಾನು ಮಾತನ್ನು ಕೇಳ್ತಾರೆ ಅಂತಾದ್ರೆ ಅದಕ್ಕೆ ನನ್ನ ಹಿಡಿತನ ಇದೆ ಅಂತ ಯಾವ ಸಂದರ್ಭದಲ್ಲಿ ಹೇಳ್ಬೇಕು. ಬದಲಾಗಿ ಆ ಮಾತಿನ ಹಿಂದೆ ಒಂದು ತಪಸ್ಸಿದೆ. ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು ಅಂತಾದ್ರೆ ಸಂಸ್ಕೃತಿ ಕೆಲವೊಬ್ಬರಿಗೆ ಚುಚ್ತಾರೆ. ಅದಕ್ಕೆ ನನ್ನ ಹಿಡಿತನ ಇದೆ ಅಂತ. ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಬೇಕು ಅಂತ ಆದ್ರೆ ಬದಲಾಗಿ ಅವರಿಗೆ ನಾವು ಹೇಳೋ ಪಾಠ ಸಿಗಿಸೋದಿಲ್ಲ, ಬದಲಾಗಿ ನಮ್ಮ ನಡತೆಯನ್ನ ನೋಡ್ತೇವೆ.
ಮನೆಯಲ್ಲಿ ನಮ್ಮ ನಡತೆಗೆ ಮೇಲ್ಪಂಕ್ತಿ ಆದಾಗ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು ಅಂತ ಇರೋದಿಲ್ಲ, ಅವರು ಅದನ್ನ ಅನುಸರಿಸ್ತಾರೆ. ನಮ್ಮ ನಡತೆಯನ್ನು ಅವರ ವೈಚಾರಿಕ ತೀವ್ರತೆಗೆ ತಕ್ಕಂತೆ ಒಂದಿಷ್ಟು ಪ್ರಶ್ನೆಗಳೇ ಹೇಳ್ಬಹುದು. ಅದಕ್ಕೆ ಉತ್ತರ ಕೊಡೋ ಸಕ್ಷಮತೆ ಕೂಡ ನಮಗೆ ಬೇಕಾಗುತ್ತೆ, ಇರೋದಿಲ್ಲ, ಅವರು ಅದನ್ನ ಅನುಸರಿಸ್ತಾರೆ. ನಾನು ಎಷ್ಟೋ ಕಡೆ ಸುಮ್ಮನೆ ಹೀಗೆ ಚರ್ಚೆ ಮಾಡ್ತಾ ಇದ್ದೆ, ಬದುಕಿನಲ್ಲಿ ಗುರಿ ಏನು? ಬಹುತೇಕ ಜನರಿಗೆ ಬದುಕೇ ಗುರಿ ಇದೆ. ಬದುಕಿನಲ್ಲಿ ಗುರಿ ಅಂತ ಅಂದ್ರೆ ಅವರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬದುಕೇ ಅವರ ಗುರಿ. ಈ ತರ ಇದ್ದಾಗ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅಂತಕ್ಕಂಥ ಭ್ರಮೆ ಇಟ್ಕೊಳ್ಳೋದು ಬೇಡ. ಎಲ್ಲಿ ತನಕ ನಮ್ಮ ಬದುಕಿನಲ್ಲಿ ಬದುಕೇ ಗುರಿಯಾಗಿರುತ್ತೆ, ಅಲ್ಲಿ ತನಕ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅಂತಕ್ಕಂಥ ಭರವಸೆ ಬೇಡ. ಬದಲಾಗಿ ಬದುಕಿನಲ್ಲಿ ಒಂದು ಗುರಿ ಇದೆ, ಒಂದು ಧ್ಯೇಯ ಇದೆ ಅಂತ ಯಾರು ಬದುಕಿನಲ್ಲಿ ಇರ್ತದೋ ಅಂಥವ್ರು ಮಕ್ಕಳಿಗೆ ಉಪದೇಶವನ್ನ ಮಾಡಬೇಕಾಗಿದೆ. ಬದಲಾಗಿ ಬ್ರಾಹ್ಮಣ್ಯ ನಶಿಸ್ತಾ ಇದೆ. ಹೌದು, ಆಚಾರ ವಿಚಾರಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ನಮ್ಮತನವನ್ನ ನಾವು ನಿಧಾನವಾಗಿ ಕಳ್ಕೊಂಡು ದೂರ ಹೋಗ್ತಾ ಇದ್ವಿ. ಒಂದು ಚೂರು ಪಾಡಿ ಹಿಡ್ಕೊಂಡು ಎಳೆದಾಡ್ತಾ ಇದ್ವಿ ಅಷ್ಟೇ. ಬ್ರಾಹ್ಮಣ್ಯ ನಶಿಸ್ತಾ ಇದೆ. ಆಚಾರ ವಿಚಾರಗಳಲ್ಲಿ ಬಹುತೇಕ ಇವತ್ತು ಜಾತಿಯಲ್ಲಿ ಹುಟ್ಟಿದ್ರಿಂದ ಬ್ರಾಹ್ಮಣರು ಅಂತ ಕರೆಸ್ಕೋಬೇಕೆ ಅಥವಾ ನಮ್ಮತನದ ಆಧಾರದ ಮೇಲೆ ನನ್ನನ್ನ ಬ್ರಾಹ್ಮಣ ಅಂತ ಗುರುತಿಸಬೇಕೆ? ಇದೊಂದು ಜಿಜ್ಞಾಸೆಯ ವಿಷಯ. 100ಕ್ಕೆ 99 ಅಲ್ಲ, 1999 ಅಂತಂದ್ರೂ ತಪ್ಪಿಲ್ಲ, ಅಥವಾ ಅದಕ್ಕಿಂತ ಜಾಸ್ತಿ ಅಂತಂದ್ರೂ ತಪ್ಪಿಲ್ಲ. ಬ್ರಾಹ್ಮಣತ್ವ ಕಳೆದೇ ಹೋಗಿದೆ. ಆಷಾಢ ಭೂತಿತನಕ್ಕೆ ನಾವು ನಮ್ಮನ್ನ ಬ್ರಾಹ್ಮಣರು ಅಂತ ಕರ್ಕೊಂತ ಇದ್ದೀವಿ ಅಷ್ಟೇ. 100ಕ್ಕೆ 99 ಬಹುತೇಕ ಜನ ನಾವು ವೈಶ್ಯರಾಗ್ಬಿಟ್ಟಿದ್ದೇವೆ. ಜಾತಿ ಕುರಿತಂತೆ ನಾನು ಹೇಳುವುದೇನೇ ಇಲ್ಲ. ನಮ್ಮ ಯಾವುದೇ ಶಾಸ್ತ್ರ ಬ್ರಾಹ್ಮಣತ್ವ ಕಳೆದೇ ಅಥವಾ ನಮ್ಮದು ಯಾವುದೇ ಆಧಾರ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಹೇಳೇ ಇಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣ ಕರ್ಮ ವಿಭಾಗಶಃ. ಜಾತಿಯ ಬಗ್ಗೆ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಜಾತಿ ಕುರಿತಂತೆ ನಾನು ಹೇಳುವುದೇ ಇಲ್ಲ. ನಮ್ಮ ಯಾವುದೇ ಶಾಸ್ತ್ರ, ನಮ್ಮ ಮಹಾಪುರುಷರ ಬಗ್ಗೆ, ನಮ್ಮ ಗೋತ್ರದ ಪ್ರಮುಖರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಅವ್ರು ಯಾರು ಎಷ್ಟೋ ಸರಿ ಬ್ರಾಹ್ಮಣರೇ ಆಗಿರುವುದಿಲ್ಲ, ಜಾತಿಯಲ್ಲಿ ಹುಟ್ಟಿದ ಬ್ರಾಹ್ಮಣರು ಆಗಿರುವುದಿಲ್ಲ. ಯಾವುದೇ ಗ್ರಂಥಗಳನ್ನು ವೇದಗಳನ್ನ ಕಂಡುಕೊಂಡಿರ್ತಕ್ಕಂಥ ಅದೆಷ್ಟೋ ಋಷಿ ಮುನಿಗಳು ಜಾತಿಯಿಂದ ಹುಟ್ಟಿದ ಬ್ರಾಹ್ಮಣರೇ ಆಗಿರೋದು. ಅವರ ಕರ್ಮ, ಅವರ ಅನುಷ್ಠಾನ, ಅವರ ತಪಸ್ಸು ಅವರನ್ನ ಬ್ರಾಹ್ಮಣತ್ವದ ಕಡೆಗೆ ತೆಗೆದುಕೊಂಡು ಹೋಗಿದ್ರು. ಅದೆಷ್ಟೋ ಋಷಿ ಮುನಿಗಳು ಜಾತಿಯಿಂದ ಹುಟ್ಟಿದ. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಬರುತ್ತೆ, ಐತರೇಯ ಉಪನಿಷತ್ತು ಬರುತ್ತೆ. ಐತರೇಯ ಅವನೊಬ್ಬ ಮಾದಿಗರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಆದರೆ ಆತ ಬ್ರಾಹ್ಮಣನಾದ. ಹೇಗಾದ? ಡಬಲ್ ಆಡಿಯೋ ಬರ್ತಾ ಇದೆ, ಅದೊಂದು ಸ್ವಲ್ಪ ಸೆಟ್ಟಿಂಗ್ ಏನಂತ ಒಂದು ಹೇಳ್ತೀರಾ? ವಸಿಷ್ಠ ಒಬ್ಬ ವೇಶ್ಯೆಯ ಮಗ. ಆದ್ರೆ ಬ್ರಹ್ಮರ್ಷಿ ಅಂತ ಪದವಿಯನ್ನ ಪಡ್ಕೋಬೇಕಾದ್ರೆ ಎಲ್ಲರೂ ವಸಿಷ್ಠರ ಹತ್ರನೇ ಹೋಗಬೇಕಿತ್ತು. ವಿಶ್ವಾಮಿತ್ರ ಕೂಡ ಕೊನೆಗೆ ಬ್ರಹ್ಮರ್ಷಿ ಅಂತ ಕರ್ಸ್ಕೋಬೇಕಾದ್ರೆ ವಸಿಷ್ಠನ ಹತ್ರನೇ ಹೋಗಬೇಕಿತ್ತು. ಆತ ಬ್ರಹ್ಮರ್ಷಿ ಅಂತ. ಗಾಯತ್ರಿಯನ್ನ ಕೊಟ್ಟಿರ್ತಕ್ಕಂಥ ವಿಶ್ವಾಮಿತ್ರ ಆತ ಒಬ್ಬ ತನ್ನ ವರ್ಣದಿಂದ ಕ್ಷತ್ರಿಯ. ತಪಸ್ಸಿನ ಪರಿಣಾಮವಾಗಿ ಆತ ಬ್ರಹ್ಮತ್ವವನ್ನು ಪಡೆದ.
ಬ್ರಾಹ್ಮಣತ್ವವನ್ನ ಜಾತಿಗೆ ಮೀಸಲಾಗಿಟ್ರೆ, ಜಾತಿಯ ಸಂಕೋಲೆಗಳಲ್ಲಿ ಕೂಡಿಟ್ರೆ ಬಹುತೇಕ ಬ್ರಾಹ್ಮಣ್ಯಕ್ಕೆ ಮಾಡ್ತಕ್ಕಂಥ ಅಪಚಾರ. ಸಿಸ್ಟಮ್ ಅಲ್ಲಿ ಮಾಡ್ಬೇಕಾ? ಓಕೆ. ನಮ್ಮ ಅನೇಕ ವೇದ ವಿದ್ವಾಂಸರು ಕೂಡ ವೈಶ್ಯರೇ. ಯಾಕೆಂತಂದ್ರೆ ಕಲಿತಿರ್ತಕ್ಕಂಥ ವಿದ್ಯೆಯನ್ನ ಮಾರಾಟ. ಕ್ಯಾಮ್ರಾದಲ್ಲಿ ಮೈಕ್ ಶೋ ಕೊಟ್ಟಿದ್ದ. ನನ್ನ ಮಾತು ಸ್ವಲ್ಪ ತೀಕ್ಷ್ಣ ಅಂತ ಅನ್ಸಿದ್ರೆ ಕ್ಷಮಿಸ್ಬಿಡಿ, ಆದ್ರೆ ಇದು ವಾಸ್ತವಿಕತೆ. ನೀವು ಇವತ್ತಲ್ಲ ನಾಳೆ ವಾಸ್ತವಿಕತೆಯನ್ನು ಅಪ್ಕೊಳ್ಳೇಬೇಕು. ಅದಿಲ್ಲ ಅಂತಂದ್ರೆ ನಿಮ್ಗೆ ದಾರಿ ಗೊತ್ತಾಗುದಿದೆ. ಮುಂದೆ ಸರಿಯಾದಂತಹ ದಾರಿಯಲ್ಲಿ ಹೋಗಬೇಕು ಅಂತ ಇದ್ರೆ ಇವತ್ತಿನ ನಮ್ಮ ನಿಲುವು ಮತ್ತು ನಮ್ಮ ಯೋಜನೆ ಇದು ಸ್ಪಷ್ಟವಾಗಿರ್ಬೇಕು. ಇಲ್ಲ ಅಂತಂದ್ರೆ ದಾರಿ ಕಾಣೋದಿಲ್ಲ. ನೀವು ಇವತ್ತಲ್ಲ ನಾಳೆ ವಾಸ್ತವಿಕತೆಯನ್ನು ಅಪ್ಕೊಳ್ಳೇಬೇಕು. ಅದಿಲ್ಲ ಯಾರು ಸೇವೆ ಮಾಡ್ತಾರೆ ಸರಿಯಾದಂತಹ ದಾರಿಯಲ್ಲಿ ಹೋಗಬೇಕು. ಅದು ಬೇರೆ ಕಂಪನಿಗಳಲ್ಲಿ ಹೋಗಿ ಕೆಲಸ ಮಾಡಿರಬಹುದು ಅಥವಾ ಮತ್ತೆಲ್ಲಿಯೋ. ಯಾರು ಸೇವೆ ಮಾಡ್ತಾರೆ ನಿಷ್ಕಾಮ ಕರ್ಮದಿಂದ ಸೇವೆ ಮಾಡ್ತಾರೆ, ಏನನ್ನೂ ಅಪೇಕ್ಷೆ ಪಡದೇನೆ ಸೇವೆ ಮಾಡ್ತಾರೆ, ಕರ್ಮಯೋಗಿಗಳಾಗಿ ಯಾರು ಸೇವೆ ಮಾಡ್ತಾರೆ ಅಂಥವನು ಶೂದ್ರ ಅನ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಬರುತ್ತೆ. ಇವತ್ತಿನ ದಿವಸದಲ್ಲಿ ನಮ್ಮ ಎಷ್ಟೋ ಯುವಕ ಯುವತಿಯರಿಗೆ ಶೂದ್ರ ಅಂತ ಕರೆಸ್ಕೊಳ್ಳಿಕ್ಕೂ ಯೋಗ್ಯತೆ ಇಲ್ಲ. ಯಾಕಂತಂದ್ರೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಒಬ್ಬ ಕರ್ಮಯೋಗಿ ತಾನು ಶೂದ್ರ ಅಂತ ಹೆಮ್ಮೆಯಿಂದ ಕರ್ಕೋಬಹುದು. ನನಗೇನು ಗೊತ್ತಿಲ್ಲ, ನನಗೆ ಬ್ರಹ್ಮ ಗೊತ್ತಿಲ್ಲ, ನನಗೆ ವಿಚಾರ ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನನಗೆ ಸೇವೆ ಮಾಡ್ತಕ್ಕಂಥದ್ದು ಮಾತ್ರ ಗೊತ್ತು. ಕರ್ಮಣ್ಯೇ ವಾಧಿಕಾರಾಸ್ತೆ ಮಾ ಫಲೇಶು ಕದಾಚನ. ಇಷ್ಟು ಮಾತ್ರ ತನಗೆ ಗೊತ್ತಿದೆ ಅಂತಂದ್ರೆ ಅವನೊಬ್ಬ ಶೂದ್ರ ಅಂತ ಕರೆಸ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇದೆ. ಅದು ಕೂಡ ಒಂದು ಯೋಗ್ಯತೆಯ ಸ್ಥಾನ. ಅದು ಒಂದು ಯೋಗ್ಯತೆಯ ಸ್ಥಾನ. ಸ್ವಂತಕ್ಕೆ ಸರ್ವಸ್ವ, ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ನಾನು ದುಡಿದಿದ್ದು ನನ್ನ ಹೊಟ್ಟೆಪಾಡಿಗೆ, ಆದ್ರೆ ಬಹುತೇಕ ಎಲ್ಲದೂ ಸಮಾಜಕ್ಕೆ ಅಂತಕ್ಕಂಥ ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವನು, ಆ ದುಡಿಮೆ ಮಾಡ್ತಕ್ಕಂಥವನು ಒಬ್ಬ ವೈಶ್ಯ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಅದೆಷ್ಟೋ ಸರಿ ನಮ್ಮನ್ನ ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ. ನಾನು ವೈಶ್ಯನೋ, ನಾನು ಶೂದ್ರನೋ, ನಾನು ಕ್ಷತ್ರಿಯನೋ, ನಾನು ಬ್ರಾಹ್ಮಣನೋ? ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಬ್ರಾಹ್ಮಣತ್ವ ಇದೊಂದು ಅರ್ಹತೆ, ಇದೊಂದು ಯೋಗ್ಯತೆ, ಇದೊಂದು ಜಾತಿ ಅಲ್ಲ. ವೈಶ್ಯನೋ, ನಾನು ಶೂದ್ರನೋ, ನಾನು ಕ್ಷತ್ರಿಯ, ಯಾರಾದ್ರೂ ಇದನ್ನ ಜಾತಿ ಅಂತ ಪರಿಗಣಿಸಿದ್ರೆ ಅದು ಬಹುತೇಕ ಅವರ ಮೂರ್ಖತನ. ಅದಕ್ಕಿಂತ ಮೇಲ್ಗಡೆ ಯೋಚನೆ ಮಾಡ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಜಾತಿಯಿಂದ ಹೊರಗಡೆ ಬಂದು ಯೋಚನೆ ಮಾಡ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಬ್ರಾಹ್ಮಣತ್ವ ಅದೊಂದು ಯೋಗ್ಯತೆ, ಅದೊಂದು ಆದರ್ಶ. ಸಮಸ್ತ ಸೃಷ್ಟಿಯ ಚೈತನ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಅನುಭವಕ್ಕೆ ತಂದ್ಕೊಳ್ತಕ್ಕಂಥ, ಅದರೊಂದಿಗೆ ಬದುಕ್ತಕ್ಕಂಥ, ಅದೇ ಆಗಿ ಬದುಕ್ತಕ್ಕಂಥ ಒಂದು ವಿಶಿಷ್ಟ ಸ್ಥಿತಿ ಬ್ರಾಹ್ಮಣತ್ವ. ಅದೊಂದು ಆದರ್ಶ. ಸ್ವಲ್ಪ ಎದೆ ಮುಟ್ಟಿ ನೋಡ್ಕೊಂಡ್ರೆ ಗೊತ್ತಾಗತ್ತೆ ನಾವು ಎಷ್ಟು ಮಟ್ಟಿನ ಬ್ರಾಹ್ಮಣರು ಅಂತ. ನಾವು ನಿಜವಾದಂತಹ ಬ್ರಾಹ್ಮಣರು, ವೈಶ್ಯ ಬ್ರಾಹ್ಮಣರು, ಕ್ಷತ್ರಿಯ ಬ್ರಾಹ್ಮಣರು ಅಥವಾ ಶೂದ್ರ ಬ್ರಾಹ್ಮಣರು ಅನ್ನುವಂಥದ್ದನ್ನ ನಮಗೆ ನಾವು ಪ್ರಶ್ನೆ ಕೇಳ್ಕೋಬೇಕು. ಸ್ವಲ್ಪ ಎದೆ ಮುಟ್ಟಿ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಭಗವಂತನ ದರ್ಶನ ಆಗ್ತಕ್ಕಂಥದ್ದು ಎಲ್ಲದೂ ಖಾಲಿ ಆದಾಗಲೇ. ವೈಶ್ಯ ಬ್ರಾಹ್ಮಣರು, ಕ್ಷತ್ರಿಯ ಬ್ರಾಹ್ಮಣರು ಅಥವಾ ಶೂದ್ರ ಬ್ರಾಹ್ಮಣರು ಮನಸ್ಸಿನಲ್ಲಿ ಏನೋ ಒಂದು. ಇತ್ತೀಚೆಗೆ ತಾನೇ ಪದ್ಯಾನದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಲ್ಲಿ ಕೈ ಮುಗಿತೀವಿ, ಬರ್ತೀವಿ, ಅದು ಕೊಡು, ಇದು ಕೊಡು, ಹಾಂಗ್ ಕೊಡು, ಹಿಂಗ್ ಮಾಡು, ನಂಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ 108 ಭಗವಂತನ ಹತ್ರ ಅವನಿಗೆ ಕೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ಅವ್ನು ಕೇಳುದಿಲ್ಲ, ಯಾಕಂದ್ರೆ ಅವನೊಬ್ಬ ಗುಮಾಸ್ತ ಅಲ್ಲ. ನಾವು ಹೇಳಿದ್ದನ್ನೆಲ್ಲ ಕೇಳಿ ನನಗೆ ಬೇಕಾದ ವರ ಕೊಡ್ಲಿಕ್ಕೆ ಅವನೊಬ್ಬ ಗುಮಾಸ್ತ ಅಲ್ಲ. ಅಲ್ಲಿ ಹೋಗಿ ಎಲ್ಲದನ್ನೂ ಹೇಳ್ಕಂತೀವಿ, ಬರ್ಬೇಕಾದ್ರೆ ಏನೋ ನಾ ಹೇಳ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಸ್ಬಿಡುತ್ತೆ.
ದೇವ್ರು ಎಲ್ಲದೂ ಕೊಟ್ಬಿಡ್ತಾನೆ ಅನ್ನುವಂಥ ಒಂದು ವಿಶ್ವಾಸದ ನಾವು ಇಡ್ತೀವಿ. ಆದ್ರೆ ಆಗುದು ಎಂಥದ್ದು ಆಗುದಿಲ್ಲ. ಭಗವಂತನೂ ಸಿಗುದಿಲ್ಲ. ಆಮೇಲೆ ಕೊನೆಯಲ್ಲಿ ಪ್ರಶ್ನೆ, ನಾನು ಎಷ್ಟು ಪೂಜೆ ಮಾಡಿಸಿದ್ದೆ ಮಾರಾಯ, ನಾನು ಎಷ್ಟು ದೇವಸ್ಥಾನಗಳಿಗೆ ಹೋದೆ, ಎಷ್ಟು ತೀರ್ಥಯಾತ್ರೆ ಮಾಡಿದೆ, ಆದ್ರೂ ಕೂಡ ನನಗೆ ಏನೋ ನಾನು ಹೇಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ದೇವ್ರಿಗೆ ಎಂಥದ್ದು ಆಗ್ಲಿಲ್ಲ ಮಾರಾಯ. ವಿಶ್ವಾಸ ನಾವು ಇಡ್ತೀವಿ. ದೇವರು ನಿಮ್ಮ ಗುಲಾಮ ಅಲ್ಲ. ನೀವು ಹೇಳಿದ ಕೆಲಸವನ್ನ ಮಾಡ್ಕೊಡ್ತಕ್ಕಂತ ನಿಮ್ಮ ಮನೆ ಕೆಲಸದವನು ದೇವರು ಅಲ್ಲ. ನನಗೆ ಆ ದೇವಸ್ಥಾನಕ್ಕೆ ಹೋಗಿ, ಮಠಗಳಿಗೆ ಹೋಗಿ ಏನನ್ನೂ ಬೇಡಬೇಡಿ, ಖಾಲಿಯಾಗಿ ಬನ್ನಿ. ಹೋಗ್ಬೇಕಾದ್ರೆ ಖಾಲಿಯಾಗಿ ಹೋಗಿ, ಏನನ್ನು ಇಟ್ಕೊಳ್ತೆ ಸಂಪೂರ್ಣ ಖಾಲಿಯಾಗಿ ಹೋಗಿ. ಆ ಭಗವಂತ ನಿಮಗ ಅರಿವಿಲ್ಲದ ಹಾಗೆ ನಿಮ್ಮನ್ನ ತುಂಬಿ ಕಳಿಸ್ತಾನೆ. ರುದ್ರದಲ್ಲಿ ಒಂದು ಶ್ಲೋಕ ಇದೆ, ಎಷ್ಟೋ ಸರಿ ನೆನಪಾಗುತ್ತೆ ಅದು. ಅದ್ಯವೋ ಚರತಿ ಭಕ್ತ ಪ್ರಥಮೋ ದೈವೋ ಪುಷ್ಟ ಸರ್ವಾಹ ಜಂ ದಯನ್ ಸರ್ವಾಶ್ಚಯಾದಿ ಧಾನ್ಯ. ಹಾಗೆ ನಿಮ್ಮನ್ನ ನನ್ನನ್ನು ಹುಟ್ಟಿಸಿರ್ತಕ್ಕಂಥ ಭಗವಂತನಿಗೆ ನನ್ನ ಅಪೇಕ್ಷೆಗಳು, ಐಹಿಕ ಅಪೇಕ್ಷೆಗಳು ಗೊತ್ತಿರಬಾರದಿದೆ. ಅವನತ್ರ ಹೇಳುದೆಂತ ಇದೆ ಮತ್ತೆ, ಅವನಿಗೆ ಗೊತ್ತಿದೆ ಅಂತ ಆದಾಗ ನಾನು ಹೇಳ್ಬೇಕಾದಂತಹ ಅಗತ್ಯ ಏನಿದೆ? ಭಗವಂತನ ಹತ್ರ ಹೋಗಬೇಕು, ಭಗವಂತನ ಜೊತೆ ಮಾತಾಡಬೇಕು, ಭಗವಂತನ ಹತ್ರ ಏನಾದ್ರೂ ಆ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ರೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಬೇಕು. ಅದೆಷ್ಟೋ ಕಡೆ ನಿಮ್ಮ ಅನುಭವಕ್ಕೆ ಬಂದಿರಬಹುದು. ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಹೇಗೆ ಕಟ್ಟಿರ್ತಾರೆ, ಇವತ್ತು ಎಲ್ಲಾ ಕಡೆ ದೇವಸ್ಥಾನಗಳನ್ನ ಕಟ್ಟಿರ್ತಾರೆ. ಭಗವಂತನ ಹತ್ರ ಹೋಗಬೇಕು, ಭಗವಂತ ಕನಸು ಬಿದ್ರು ಮತ್ತೊಂದು ಅಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗಬೇಕು. ಯಾರಿಗೂ ಒಂದು ಕನಸು ಬಿತ್ತು ಅಂತ ಅದೊಂದು ದೇವಸ್ಥಾನ ಕಟ್ಟಿಸಿದೆ. ಸಂಪೂರ್ಣವಾಗಿ ಖಾಲಿಯಾಗಿ ಅದೆಷ್ಟೋ ಕಡೆ ನಿಮ್ಮ ಒಳ್ಳೆಯ ದೇವಸ್ಥಾನಗಳಿಗೆ, ನಮ್ಮ ಶಕ್ತಿ ಪೀಠಗಳಿಗೆ ಹೋದಾಗ, ನಮ್ಮ ಜ್ಯೋತಿರ್ಲಿಂಗಗಳಿಗೆ ಹೋದಾಗ, ಅನೇಕ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಗಳಿಗೆ ನಿಮ್ಗೆ ಏನ್ ಕೇಳ್ಕೋಬೇಕು ಅನ್ನೋದೇ ಗೊತ್ತಾಗುದಿಲ್ಲ. ಒಂದ್ ರೀತಿ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಅಲ್ಲಿ ಹೋಗಿ ಕೈ ಮುಗಿದು ನಿಂತ್ಕೊಂಡ್ಬಿಡ್ತೀರಿ ನೀವು, ಅಷ್ಟೇನೆ. ಹೋಗ್ತಾನೆ ಇದೆ. ಎಷ್ಟೋ ಜನರಿಗೆ ಅನುಭವ ಆಗಿದೆಯಾ? ಅದು ನಿಜವಾದಂತಹ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗಿ ನಮ್ಮ ಪೂರ್ವಜರು ಸುಮ್ಮನೆ ದೇವಸ್ಥಾನಗಳನ್ನ ಕಟ್ಟಿಲ್ಲ. ಎಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ್ಯೂಟ್ರಲ್ ಆಗಿರತ್ತೆ ಅಲ್ಲಿ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಅದಕ್ಕೆ ವಾಸ್ತು ಅಂತ ಕರೀತಾರೆ. ಅದು ನಿಜವಾದಂತಹ ದೇವಸ್ಥಾನ. ಎಲ್ಲಿ ಶಕ್ತಿಯ ಹರಿವು ಅತ್ಯಂತ ಪ್ರಖರವಾಗಿರುತ್ತೆ ಆ ಜಾಗಗಳನ್ನ ಅವರು ಗುರುತಿಸಿದ್ರು, ಅಲ್ಲಿ ದೇವಸ್ಥಾನಗಳನ್ನ ಕಟ್ಟಿದ್ರು. ಎಲ್ಲೆಲ್ಲೋ ಜಾಗ ಇದೆ ಅಂತ ದೇವಸ್ಥಾನಗಳನ್ನ ಕಟ್ಟಿಲ್ಲ. ಎಲ್ಲೆಲ್ಲೋ ಜಾಗ ಇದೆ ಅಂತ ದೇವಸ್ಥಾನವನ್ನ ಕಟ್ಟಿಲ್ಲ. ನನಗೆ ದುಡ್ಡಿದೆ ಅಂತ ಅಹಂಕಾರದಲ್ಲಿ ದೇವಸ್ಥಾನವನ್ನ ಕಟ್ಟಿಸಿಲ್ಲ. ಆ ಜಾಗಗಳನ್ನ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ, ಕೆಲವೊಂದು ಸ್ಥಾನಗಳಿಗೆ ಹೋದಾಗ, ಕೆಲವೊಂದು ಮಹಾಪುರುಷರ ಸನ್ನಿಧಾನದಲ್ಲಿ ಹೋದಾಗ ಮನಸ್ಸು ಮೌನ ಆಗಿಬಿಡುತ್ತೆ. ಎಲ್ಲೆಲ್ಲೂ ಯಾವ ಅಪೇಕ್ಷೆಗಳು ಅಲ್ಲಿ ಮನಸ್ಸಿಗೆ ಬರೋದೇನೇ ಇಲ್ಲ. ಏನ್ ಕೇಳ್ಕೋಬೇಕು ಅನ್ನೋದೇ ಗೊತ್ತಾಗುದಿಲ್ಲ. ಹೋಗಿ ನತಮಸ್ತಕರಾಗ್ಬಿಡ್ತೀವಿ ನಾವು. ಕೆಲವೊಂದು ದೇವಸ್ಥಾನ ವಾಪಸ್ ಬಂದ ನಂತರ ಎಷ್ಟೋ ಸರಿ ಅನ್ಸತ್ತೆ, ನಾನು ಅದನ್ನು ಕೇಳ್ಕೋಬೇಕಿತ್ತು, ಕೇಳ್ಕೊಂಡೇ ಇಲ್ಲ, ಮರ್ತೋಯ್ತು. ಮನಸ್ಸು ಮೌನ ಆಗಿಬಿಡೋದು. ಅದು ಜಾಗದ ಮಹಿಮೆ. ಅಪೇಕ್ಷೆಗಳು ಅಲ್ಲಿ ಮನಸ್ಸು, ನಿಮ್ಮ ಮಹಿಮೆ ಅಲ್ಲ, ಜಾಗದ ಮಹಿಮೆ. ಆ ಜಾಗಕ್ಕೂ ಕೂಡ ಅಂತ ಒಂದು ಅದ್ಭುತ ಶಕ್ತಿ ಇದೆ. ಅದು ನಿಮ್ಮನ್ನು ನ್ಯೂಟ್ರಲ್ ಮಾಡೋದು. ಹೋಗ್ಬೇಕಾದ್ರೆ ಮನುಷ್ಯರನ್ನ ತುಂಬಿಕೊಂಡು ಹೋಗಿರ್ತೀವಿ. ಇವತ್ತು ಅಂತ ಕೇಳ್ಕೋಬೇಕು, ಇಂಥ ಕೇಳ್ಕೋಬೇಕು, ಇಂಥ ದೊಡ್ಡ ದೇವಸ್ಥಾನ ಅದೆಲ್ಲ ಆಗ್ಬಿಡುತ್ತೆ. ಹೋಗಿ ಹಣಕಾಯಿ ಮಾಡಿಸಿದ್ರು ಆಗ್ಬಿಡುತ್ತೆ. ಸ್ವಾಮಿ, ನಮ್ಮ ಸ್ವಭಾವಕ್ಕೆ ತಕ್ಕಂತೆ ದೇವರನ್ನು ಕೃಷ್ಣರನ್ನಾಗಿ ಮಾಡಿರ್ತಕ್ಕಂಥ ಅಯೋಗ್ಯರು ನಾವು. ನೀ ಅಂತ ಕೆಲಸ ಮಾಡಿಸ್ಕೊಡು, ನಿನ್ಗೆ ಗಣಹವನ ಮಾಡಿಸ್ಕೊಡ್ತೀನಿ. ನೀ ಇದೊಂದು ಕೆಲಸ ಮಾಡಿಸ್ಕೊಡು, ನಿನಗೆ ರುದ್ರಹವನೇ ಮಾಡಿಸ್ಕೊಡ್ತೀನಿ. ನಿನಗೆ ಆತರ ಸೇವೆಯನ್ನೇ ಕೊಡ್ತೀನಿ, ಈ ಸೇವೆಯನ್ನು ಕೊಡ್ತೀನಿ. ನಿಮ್ಮ ಹತ್ರ ಲಂಚ ಕೇಳಿದಾನ ಭಗವಂತ? ದೇವರನ್ನು ಕೃಷ್ಣರನ್ನಾಗಿ ಮಾಡಿ ಭಗವಂತನ ಜೊತೆಗೂ ವ್ಯವಹಾರ ಮಾಡ್ತೀವಲ್ಲ ಸ್ವಾಮಿ. ಭಗವಂತನ ಜೊತೆಗೂ ವ್ಯವಹಾರ ಮಾಡ್ತೀವಲ್ಲ ನಾವು. ನಮ್ಮ ಅನಿಷ್ಟಕ್ಕೆ ತಕ್ಕಂತೆ ಭಗವಂತನಿಗೂ ಆ ಒಂದು ಹೊದಿಕೆಯನ್ನು ಹೊದಿಸ್ಬಿಡ್ತೀವಲ್ಲ. ಸೇವೆಯನ್ನು ಕೊಡ್ತೀನಿ, ನಿಮ್ಮ ಹತ್ರ ಲಂಚ ಕೇಳಿದಾನ ಭಗವಂತ?
ಭಗವಂತ ಇರುವುದು ನನ್ನ ಕಷ್ಟ ಸುಖ ವಿಚಾರಿಸ್ಲಿಕ್ಕಲ್ಲ. ಭಗವಂತ ಇರತಕ್ಕಂಥದ್ದು ನನ್ನ ಸುಖ ದುಃಖಗಳನ್ನ ಕೇಳಲಿಕ್ಕೋಸ್ಕರ ಅಲ್ಲ. ಅದು ಜಗನ್ನಿಯಾಮಕ ಶಕ್ತಿ. ಆ ಶಕ್ತಿಯನ್ನು ಅರ್ಥ ಮಾಡ್ಕೊಂಡ್ರೆ ತನ್ನಿಂದ ತಾನೇ ನನ್ನ ಸುಖ ದುಃಖ ಎಲ್ಲದೂ ಕೂಡ ದೂರ ಆಗುತ್ತೆ. ನನ್ನ ಕಷ್ಟ ಸುಖ ವಿಚಾರಿಸ್ಲಿಕ್ಕೆ ನಾನೇನು ಪಡ್ಕೊಂಡ್ ಬಂದಿದ್ದೀನೋ ಅದು ಪೂರ್ವ ಜನ್ಮದ ಕರ್ಮ. ನನ್ನ ಸುಖ ದುಃಖಗಳನ್ನ ಕೇಳಿ ಅದು ನನಗೆ ಸುಖ ಇದೆಯೋ ದುಃಖ ಇದೆಯೋ ಕಷ್ಟ ಇದೆಯೋ ಇದು ಈ ಜನ್ಮದಲ್ಲಿ ಪಡ್ಕೊಂಬಂದಿದಲ್ಲ, ಅದು ಹಿಂದಿನ ಜನ್ಮದ ಕರ್ಮ. ಅದನ್ನ ಅನುಭವಿಸಲೇಬೇಕು. ರಾಮಕೃಷ್ಣ ಪರಮಹಂಸರಿಗೆ ಒಮ್ಮೆ ಆರೋಗ್ಯ ತಪ್ಪದಾಗ ಒಬ್ರು ಕೇಳ್ತಾರೆ, ಜನ್ಮದ ಕರ್ಮ. ನೀವು ಭಗವಂತನನ್ನ ಕಂಡವರು, ನೀವು ಆ ತಾಯಿ ಕಾಳಿಯ ಜೊತೆಗೆ ನೀವು ಯಾವತ್ತೂ ಕೂಡ ಮಾತಾಡ್ತಾ ಇರ್ತೀರಿ, ನಿಮಗೆಂತಕ್ಕೆ ಅನಾರೋಗ್ಯ ಅಂತ. ಅದನ್ನ ಅನುಭವಿಸಲೇಬೇಕು. ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ, ಆರೋಗ್ಯ ತಪ್ಪದಾಗ ಒಬ್ರು ಕೇಳ್ತಾರೆ, ನನ್ನ ಕರ್ಮದ ಫಲ ಅದು ಹಿಂದಿನ ಜನ್ಮಗಳಲ್ಲಿ ನಾನು ಮಾಡಿರ್ತಕ್ಕಂಥ ಕರ್ಮದ ಫಲ, ಅದನ್ನು ನಾನು ಅನುಭವಿಸಲೇಬೇಕು. ಇದನ್ನು ಯಾವ ಕಾಳಿ ಯಾವ ತಾಯಿ ಬಂದು ಇದನ್ನು ಸುಧಾರಿಸ್ಲಿಕ್ಕೆ ಆಗುದಿಲ್ಲ, ನಾನೇ ಅನುಭವಿಸಬೇಕು. ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ, ನನಗೊಂದು ಅವಕಾಶ ಆ ತಾಯಿ ಕೊಟ್ಟಿದ್ದಾಳೆ, ತಾಯಿ ಜೊತೆ ಮಾತಾಡ್ತಕ್ಕಂಥದ್ದು ಅಷ್ಟೇ ಸಾಕು ನನಗೆ ಸಂಭ್ರಮ, ಅದೇ ಧನ್ಯತೆ. ಅದ್ರ ಹೊರತಾಗಿ ಆ ತಾಯಿ ಹತ್ರ ಮತ್ತೆ ಏನನ್ನೂ ಕೇಳೋದಿಲ್ಲ, ನಾನು ಐಹಿಕವಾಗಿ ಏನನ್ನೂ ಕೇಳೋದಿಲ್ಲ. ಯಾಕೆ? ಐಹಿಕವಾಗಿ ನನಗೆ ಏನೆಲ್ಲ ಸಿಕ್ಕಿದೆಯೋ ಅದು ನನ್ನ ಪೂರ್ವ ಜನ್ಮದ ಕರ್ಮ, ಅದನ್ನ ಅನುಭವಿಸಲೇಬೇಕು, ಅನುಭವಿಸಿಯೇ ಹೋಗಬೇಕು. ಆತ್ಮ ಜೀವನ ಮುಕ್ತ ಆದ್ರೂ ಕೂಡ ಶರೀರಕ್ಕೆ ಎಲ್ಲಿ ತನಕ ಋಣ ಇದೆಯೋ ಆ ಶರೀರ ಅಲ್ಲಿ ತನಕ ಇರಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಅದನ್ನು ಅನುಭವಿಸಲೇಬೇಕು. ನಮ್ಮ ಮಕ್ಕಳಿಗೆ ಈ ಒಂದು ಮೇಲ್ಪಂಕ್ತಿಯ ವಿಷಯಗಳನ್ನ ಹೇಳ್ಕೊಡ್ತಕ್ಕಂತಹ ಯೋಗ್ಯತೆ ನಮಗಿದೆಯಾ? ಇವತ್ತಿನ ಮಕ್ಕಳು ದೂರ ಹೋಗಿದ್ದಾರೆ, ಹೋಗ್ಲಿ, ತೊಂದರೆ ಇಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ದಾರಂತೆ, ನಮ್ಮ ಮೂಗಿನ ನೇರಕ್ಕೆ ನಾವು ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತೀವಿ ಅಂತ. ಇವತ್ತಿನ ದಿವಸ ಮಕ್ಕಳಿಗೂ ಕೂಡ ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಕಳು ಇರ್ಲಿ ಬೇಗ ಮದುವೆ ಆಗಬೇಕು ಅಂತ ಅನ್ಸುದಿಲ್ಲ. ಇವತ್ತಿನ ಮಕ್ಕಳು ದೂರ ಹೋಗಿದ್ದಾರೆ, ಹೋಗ್ಲಿ, ತೊಂದರೆ. ಅಪ್ಪ ಅಮ್ಮ ಬೈದು ಹತ್ತು ಕರೆದು ಎಲ್ಲ ಮಾಡಿ ಅವರನ್ನು ಮದುವೆಗೆ ಒಪ್ಪಿಸಬೇಕು. ಅದು 108 ಕಂಡೀಷನ್ಗಳನ್ನ ಹಾಕ್ತಾರೆ. ಗಂಡು ಮಕ್ಕಳು ಹಾಕ್ತಾರೆ, ಹೆಣ್ಮಕ್ಳು ಹಾಕ್ತಾರೆ. ಎಷ್ಟೋ ಸರಿ ಹೆಣ್ಮಕ್ಳು ಹಾಕಿರೋ ಕಂಡೀಷನ್ ಮಾತ್ರ ನಮಗ್ ಕಾಣುತ್ತೆ, ಗಂಡು ಮಕ್ಕಳು ಹಾಕಿರೋ ಕಂಡೀಷನ್ ನಮಗ್ ಕಾಣೋದೇ ಇಲ್ಲ. ಅಪ್ಪ ಅಮ್ಮ ಬೈದು ಹತ್ತು ಕರೆದು ಎಲ್ಲ ಮಾಡಿ ಅವ್ರನ್ನ ಮದುವೆಗೆ ಒಪ್ಪಿಸಬೇಕು. ಅದು 108 ಕಂಡೀಷನ್ಗಳನ್ನ ಹಾಕ್ತಾರೆ. ಇತ್ತೀಚೆಗಷ್ಟೇ ನಾವು ಮಾತಾಡ್ತಾ ಇದ್ವಿ, ಎಷ್ಟೋ ಸರಿ ಹೆಣ್ಮಕ್ಳು ಹಾಕಿರೋ ಕಂಡೀಷನ್. ಒಬ್ರು ಹೆಣ್ಮಗಳು ಹೇಳ್ದಂತೆ ಮದುವೆಗೆ ಹೋದಾಗ, ಮದುವೆ ನಿಕ್ಕಿ ಇಡ್ಲಿಕ್ಕೆ ಹೋದಾಗ, ನನಗೆ ವಾರದಲ್ಲಿ 2 ದಿವಸ ನೀ ಫ್ರೀ ಕೊಡ್ಬೇಕು, ನಿನ್ ಕೆಲಸ ಅಂತ ಅನ್ಕೋಬಾರ್ದು. ಒಂದ್ ದಿವಸ ನನ್ನನ್ನು ನೀನ್ ಪಾರ್ಟಿ ಕರ್ಕೊಂಡು ಹೋಗ್ಬೇಕು, ಒಂದ್ ದಿವಸ ನಾನ್ ಪಾರ್ಟಿಗೆ ಹೋಗ್ತೀನಿ, ನೀ ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳಬಾರ್ದು. ಅದಕ್ಕೆ ಒಪ್ಪಿಗೆ ಇದ್ರೆ ನಾನು ಮದುವೆಗೆ ಒಪ್ಕೊಂತೀನಿ ಅಂತ. ಒಬ್ರು ಹೆಣ್ಣು ಹೇಳ್ತಂತೆ ಮದುವೆಗೆ ಹೋದಾಗ, ಎಂಥ ಒಂದು ಇದು ಅಲ್ವಾ, ನನಗೆ ವಾರದಲ್ಲಿ 2 ದಿವಸ ನೀ ಫ್ರೀ ಕೊಡ್ಬೇಕು. ಆ ಹೆಣ್ಮಗಳು ಸರಿ ಇಲ್ಲ. ಇದೇ ಪ್ರಶ್ನೆಯನ್ನ ಗಂಡು ಹುಡುಗ ಕೇಳಿದ್ರೆ, ನಾನು ವಾರದಲ್ಲಿ ಬೇರೆ ಕಡೆ 2 ದಿವಸ ಹೋಗ್ತೀನಿ, ಒಂದ್ ದಿವಸ ನಾನು ಹೋಗ್ತೀನಿ ನಿನ್ ಜೊತೆ ಕರ್ಕೊಂಡು ಹೋಗ್ತೀನಿ, ಒಂದ್ ದಿವಸ ನಾನು ಎಲ್ಲಿ ಬೇಕಾದ್ರೂ ಹೋಗಿ ಪಾರ್ಟಿ ಮಾಡ್ತೀನಿ ಅಂತ ಗಂಡಸ್ ಕೇಳಿದ್ರೆ ಅದು ಸರಿನಾ? ಎಂಥ ಒಂದು ಇದು ಅಲ್ವಾ, ಅದು ಸರಿನಾ? ಆ ಹೆಣ್ಮಗಳು ಸರಿ ಇಲ್ಲ. ಇದೇ ಪ್ರಶ್ನೆ ನಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ದೌರ್ಭಾಗ್ಯ ನಮಗೆ ಬಂದ್ಬಿಟ್ಟಿದೆಯಲ್ಲ ಸ್ವಾಮಿ. ನಮ್ಮ ಮೂಗಿನ ನೇರಕ್ಕೆ ನಮ್ಮ ಸಂಸ್ಕಾರವನ್ನ ಅಳತೆ ಮಾಡತಕ್ಕಂಥ ಯೋಗ್ಯತೆ ನಮಗೆ ಬಂದ್ಬಿಟ್ಟಿದೆಯಲ್ಲ, ಶಭಾಷ್ ಅಂತ ಹೇಳ್ಬೇಕು, ತಲೆ ಚಚ್ಕೋಬೇಕು. ನಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ಸಂಸ್ಕಾರ ಎಲ್ಲಿಂದ ಶುರುವಾಗಬೇಕು? ಬಂದ್ಬಿಟ್ಟಿದೆಯಲ್ಲ ಸ್ವಾಮಿ. ಸಂಸ್ಕಾರ ಯಾವತ್ತು ಮನೆಯಿಂದನೇ ಶುರುವಾಗ್ತಕ್ಕಂಥದ್ದು. ಇದು ಯಾವುದೇ ಸಂಸ್ಥೆಗಳಿಂದ ಸಿಗೋದಿಲ್ಲ, ಮಠ ಮಂದಿರಗಳಲ್ಲಿ ಸಿಗೋದಿಲ್ಲ, ಯಾವುದೇ ಶಿಕ್ಷಣ ಸಂಸ್ಥೆಗಳಿಂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂಸ್ಕಾರ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಸಂಸ್ಕಾರ ಪಾಠ ಮಾಡೋದ್ರಿಂದ ಆಗಲ್ಲ. ಮಗನೇ ಹಂಗ್ ಮಾಡು, ಹಿಂಗ್ ಮಾಡು, ಅಷ್ಟು ಜಪ ಮಾಡು, ಈ ಸಂಧ್ಯಾ ವಂದನೆ ಮಾಡು, ಪೂಜೆ ಮಾಡು, ಕೆಲಸ ಮಾಡು. ನನ್ನನ್ನ ನೋಡಿ ಕಲಿಬೇಕು ನನ್ನ ಮಕ್ಕಳು, ನನ್ನನ್ನ ನೋಡಿ ಕಲಿಬೇಕು. ಸಂಸ್ಕಾರ ಮನೆಯಿಂದಲೇ ಪ್ರಾರಂಭ ಆಗಬೇಕು.
ಆ ಯೋಗ್ಯತೆಯನ್ನ ಅಪ್ಪ ಅಮ್ಮಂದರು ಗಳಿಸ್ಕೊಂಡಿದ್ದಿದ್ರೆ ಖಂಡಿತವಾಗಿ ಅವರು ಧನ್ಯರು, ಅವರ ಕುಟುಂಬ ಕೂಡ ಧನ್ಯ. ನನ್ನ ಮಾತು ಹೊರಟಾದ್ರೆ ಬೈಕೊಂಬಿಡಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸತ್ಯ ಹೊರಟಾಗಿದೆ. ಬೈಕೊಂಬಿಡಿ, ತೊಂದರೆ ಇಲ್ಲ. ನನ್ನ ಮಕ್ಕಳಿಗೆ ನಾನೇ ಆದರ್ಶ ಹೇಳ್ತಕ್ಕಂಥ ಯೋಗ್ಯತೆ ಅಪ್ಪ ಅಮ್ಮಂದರಲ್ಲಿ ಇದ್ರೆ ಖಂಡಿತವಾಗಿ ಆ ಮನೆಗೆ ಬೇರೆ ಯಾವ ಗುರುವೂ ಬೇಕಾಗಿಲ್ಲ, ಯಾವ ಗುರುವೂ ಬೇಕಾಗಿಲ್ಲ. ಆ ಮಕ್ಕಳು ನಮ್ಮ ದಾರಿಯಲ್ಲಿಯೇ ಬರ್ತಾರೆ, ಅವರೇ ಆದರ್ಶ ಆಗ್ತಾರೆ. ಅಪ್ಪನಿಗಿಂತ ಮಗ ಆದರ್ಶ ಆಗ್ತಾನೆ. ನನ್ನ ಮಕ್ಕಳಿಗೆ ನಾನೇ ಯೋಗ್ಯತೆ ಅಪ್ಪ ಅಮ್ಮಂದರಲ್ಲಿ ಇದ್ರೆ ಸಂಸ್ಕಾರವನ್ನ ಕೊಡಬೇಕಾದ್ರೆ ಆ ಯೋಗ್ಯತೆ ಬೇಕು. ಅದು ಪಾಠದಿಂದ ಅಲ್ಲ, ಪಂಕ್ತಿಯಿಂದ, ಆದರ್ಶದಿಂದ. ಯಾವ ವಿಷಯದಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕಂತ ನಮ್ಗೆ ಅನಿಸ್ತದೋ ಆ ಯೋಗ್ಯತೆ ನಮಗಿದೆಯಾ ಯೋಚನೆ ಮಾಡೋಣ. ಆ ಯೋಗ್ಯತೆ ನಮಗಿದೆಯಾ ಅಂತ ಯೋಚನೆ ಮಾಡೋಣ. ಇಷ್ಟು ಮಾತ್ರ ಹೇಳಬಲ್ಲೆ. ಅನಂತ್ ಕುಮಾರ್ ಹೆಗಡೆ ಸುಮ್ಮನೆ ಶಬ್ದಗಳನ್ನ ಮಾತಾಡೋದು. ಯಾವುದು? ಇತ್ತೀಚೆಗೆ ನನ್ನ ಮಗ ಅಕ್ಷರ ಗಾಯತ್ರಿ ಮಾಡ್ತೀನಿ ಅಂತ ನಾವು ಸಿಂಗಾಪುರದಲ್ಲಿ ಓದ್ತಾ ಇದ್ದಾನೆ. ಅಕ್ಷರ ಗಾಯತ್ರಿ ಮಾಡ್ತೀನಪ್ಪ ಅಂತ ನಾ ಹೇಳಿದೆ, ಈಗ ಆಗುದಿಲ್ಲ, ನೀ ಸುಮ್ಮನೆ ಕಷ್ಟಪಡಬೇಡ, ಎಜುಕೇಶನ್ ಮುಗಿಸ್ಕೊಂಡು ಬಂದು ನೀ ಅಕ್ಷರ ಗಾಯತ್ರಿ ಮಾಡು. ಆಯ್ತು, ಒಂದು 2-3 ವರ್ಷ ಆಯ್ತು, ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ನಾನೇನು ಒಂದೇ ದಿವಸ ಕುತ್ಕೊಂಡು ಮಾಡುದಿಲ್ಲ, ದಿವಸ ಇಷ್ಟಂತೆ ಮಾಡ್ತೇನೆ, ಆದ್ರೆ ಮಾಡ್ಬೇಕು. ಅವನಿಗೆ ನಾನು ಮಾಡು ಅಂತ ಹೇಳಿದ್ದ. ಇವಾಗ ಕೇಳ್ತಾ ಇದ್ದ, ಯಾರ ಹತ್ರ ಉಪದೇಶವನ್ನು ಕೂಡ ಕೊಡ್ತೀನಿ. ಇವಾಗ ಕೇಳ್ತಾ ಇದ್ದ. ಮಕ್ಕಳು ನಮ್ಮನ್ನ ನೋಡಿ ಕಲಿತಾವೆ ಕಲ್ರಿ, ಮಕ್ಕಳು ನಮ್ಮನ್ನ ನೋಡಿ ಕಲಿತಾವೆ. ನಾವು ಹೇಳಿದ್ದನ್ನ ಕೇಳಿ ಕಲಿಯೋದು. ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಿರ್ತಕ್ಕಂಥ ಪಾಠ ಗಳಿಸ್ಕೊಳ್ಳಿಕ್ಕೋಸ್ಕರ ನೀ ಏನ್ ಓದಿದ್ದೆ ಅಂತ ಕೇಳಿದ್ರೆ ಅವನ ತಲೆ ನೆನಪಿರುವುದಿಲ್ಲ. ಆದ್ರೆ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಸಂಸ್ಕಾರ ಆ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನೋದನ್ನ ಸಮಾಜದಲ್ಲಿ ಸಾಬೀತು ಮಾಡಿದೆ. ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಬದ್ಮಾಷ್ ಮನುಷ್ಯ, ಇದು ದೃಢೀಕರಣ ಆಗ್ತಕ್ಕಂಥದ್ದು ನನಗೆ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ನಿಂದ ಅಲ್ಲ, ಬದಲಾಗಿ ಮನೆಯಿಂದ ಸಿಕ್ಕ ಸಂಸ್ಕಾರ. ಮನೆಯಲ್ಲಿ ಸಂಸ್ಕಾರವನ್ನು ಹೇಗೆ ಕೊಡ್ತೀವಿ? ಎಷ್ಟೋ ಸರಿ ನಮ್ಮ ಅಪ್ಪ ಅಮ್ಮಂದರಿಗೆ ಎಷ್ಟೊಂದು ದೊಡ್ಡ ಸೀರಿಯಸ್ ಆಗಿರ್ತಾರೆ ಅಂತಂದ್ರೆ ಮನೆಯಲ್ಲಿ ಎಲ್ಲ ದೇವರ ಕಾರ್ಯ ನಾನೇ ಮಾಡ್ಬೇಕು ಅಂತ ಮಕ್ಕಳನ್ನು ಕೊಡಿಸ್ ಮಾಡಿಸೋದಿಲ್ಲ. ನಾವು ಮಾಡಿದ್ರು ಪರವಾಗಿಲ್ಲ, ನನ್ನ ಮಗಳು ಮಾಡಬೇಕು, ನಾನ್ ಮಾಡಿದ್ರು ಪರವಾಗಿಲ್ಲ, ನನ್ನ ಮಗ ಮಾಡ್ಬೇಕು. ವರ್ಷಕ್ಕೊಮ್ಮೆ ಸತ್ಯ ಗಣಪತಿ ಕಥೆ ಮಾಡ್ಬೇಕು, ಅವನು ಸುದರ್ಶನ, ಅವನು ಸತ್ಯನಾರಾಯಣ ಕಥೆ ಮಾಡ್ಬೇಕು, ಅವನು ವಿಷ್ಣು ಸಹಸ್ರನಾಮ ಮಾಡ್ಬೇಕು, ಅವನು ಕೈಲಾಸ ಯಂತ್ರದ ಪೂಜೆ ಮಾಡ್ಬೇಕು, ಅವನು ರುದ್ರಾನುಷ್ಠಾನ ಮಾಡ್ಬೇಕು. ಆಗಲ್ಲ. ಮನೆಯಲ್ಲಿ ಯಜಮಾನಕ್ಕೆ ಹೋದ್ರೆ ಅದಕ್ಕೋಸ್ಕರ ಪೂಜೆ ಮಾಡ್ಬೇಕು, ಹೋಮ ಮಾಡ್ಬೇಕಾದ್ರೆ ನಾನೇ ಧ್ವರ್ಯು. ಮಕ್ಕಳಿಗೆ ನೀನ್ ಗೊತ್ತಾಗ್ತೇನೆ, ಸುಮ್ಸಿರ ನೀ ನೋಡ್ಕೊ, ಮುಂದಿನ ದಿವಸ ಮಾಡ್ಬೇಕು. ತಪ್ಪೋ ಸರಿನೋ ಅವ್ರ ಕೈನಲ್ಲಿ ಮಾಡಿಸಿದೀವ, ಅವ್ರನ್ನ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಕಳ್ಸಿದೀವ, ವಾರದಲ್ಲಿ 2 ದಿವಸ ದೇವಸ್ಥಾನಕ್ಕೆ ಕಳ್ಸಿದೀವ, ಊರಲ್ಲಿರೋ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕಳ್ಸಿದೀವ, ಕಾರ್ತಿಕದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವ ಅಂತ ಕಳ್ಸಿದೀವ. ನನ್ನ ಮಕ್ಕಳನ್ನ ನಾನು ಹಾರ್ಡ್ ಡಿಸ್ಕ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಅದೆಲ್ಲ ಬೇಡ. ಅವರು ಇಂಜಿನಿಯರ್ ಆಗ್ಬೇಕು, ಇನ್ನು ಜೀನಿಯಸ್ 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 ಪ್ಲಸ್. ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕಳ್ಸಿದೀವ, ಕಾರ್ತಿಕದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವ ಅಂತ. ನಮಗೆ ಹಿಂದೆ ಇರ್ತಕ್ಕಂಥ ಸಂಸ್ಕಾರ ಮಕ್ಕಳಿಂದ ಹೇಗ್ರಿ ಯೋಚನೆ ಮಾಡ್ತೀವಿ? ನನ್ನ ಮಗ ದೊಡ್ಡ ಬಂಗಲೆ ಕಟ್ಟಬೇಕು, ಕಾರ್ ಕಟ್ಟಬೇಕು, ಇದನ್ನ ಯೋಚನೆ ಮಾಡ್ತಾರೆ. ಬಿಟ್ರೆ ಅದರ ಹೊರತಾಗಿ ನನ್ನ ಮಗ ನನ್ನ ಸಂಪ್ರದಾಯಕ್ಕೆ ತಕ್ಕಂತೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ಇದೆಯಾ, ಅವನಿಗೆ ಆ ಯೋಗ್ಯತೆ ಬೇಕು ಅಂತಂದ್ರೆ ನಾನೇ ಕೊಡ್ಬೇಕು. ಗಾಯತ್ರಿ ಮಂತ್ರವನ್ನ ಅಪ್ಪನೇ ಕೊಡ್ಬೇಕಾಗತ್ತೆ, ಉಪದೇಶವನ್ನ. ಅಲ್ವಾ?
ಅದರ ಹೊರತಾಗಿ ನನ್ನ ಉಪನಯನ ಆದದ್ದು ಸ್ವರ್ಣವಲ್ಲಿ ಮಠದಲ್ಲಿ. ಅವನಿಗೆ ಆ ಯೋಗ್ಯತೆ ಬೇಕು ಅಂತಂದ್ರೆ ನಾನೇ ಗಾಯತ್ರಿಯನ್ನ ಅಪ್ಪನೇ ಕೊಡಬೇಕು, ಆಮೇಲೆ ಪಂಚಾಕ್ಷರಿ ಮತ್ತು ಅಷ್ಟಾಕ್ಷರಿಯನ್ನು ಗುರುಗಳು ಕೊಟ್ಟಾರ. ಬೇಕಾಗತ್ತೆ ಉಪದೇಶವನ್ನು. ನನ್ನ ಈ ಉದ್ಘಾಟಕರನ್ನ ಯಾಕಾರು ಕರೆಸೋದು? ರಪ್ಪ ಅಂತ ಹೊಡೆದೋಗ್ಬಿಡ್ತಾರೆ. ಸ್ವಾಮಿ, ನಮ್ಮ ಸಮಾಜ ಬದಲಾಗಬೇಕು ಅಂತಂದ್ರೆ ಇದೇ ಧ್ವನಿಯಲ್ಲೇ ಬದಲಾಗಬೇಕು, ನನ್ನಿಂದನೇ ಬದಲಾವಣೆ ಆಗಬೇಕು. ಜಗತ್ತಿಂದ ಬದಲಾವಣೆ ಸಾಧ್ಯನೇ ಇಲ್ಲ, ನನ್ನಿಂದಲೇ ಬದಲಾವಣೆ. ನಾನೇ ಮೊದಲ ಬದಲಾವಣೆಯ ಮೊದಲ ಹೆಜ್ಜೆ. ಅಲ್ಲಿಂದ ಮಾತ್ರ ಮನೆಯಲ್ಲಿ ಸಂಸ್ಕಾರ ಪ್ರಾರಂಭಗೊಳ್ಳುತ್ತೆ. ಆಗ ನೋಡಿ, ಮನೆಯಲ್ಲಿ ನೀವು ಹೇಳ್ಬೇಕಾಗಿಲ್ಲ, ನಿಮ್ಮ ಹಿಂದುಗಡೆ ಅವರು ಇದೇ ಧ್ವನಿಯಲ್ಲೇ ಬದಲಾಗಬೇಕು, ನನ್ನಿಂದಲೇ ಬದಲಾವಣೆ. ನಾನು ಜನರನ್ನ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಜನ ನಮ್ಮ ಜೊತೆ ಬರಬೇಕು. ನಾನು ಮಕ್ಕಳಿಗೆ ಉಪದೇಶ ಮಾಡ್ಬೇಕಾಗಿಲ್ಲ, ಮಕ್ಕಳು ನನ್ನ ಜೊತೆಗೆ ಬರ್ಬೇಕು. ಇದು ಕಮಾಂಡಿಂಗ್ ಅಲ್ಲ, ಯಾವುದೋ ಡಿಮಾಂಡ್ ಅನ್ನು ಮಾಡ್ತಾ ಇಲ್ಲ. ಬದಲಾಗಿ ನನ್ನ ಬದುಕಿನ ಮೇಲ್ಪಂಕ್ತಿ, ಬದುಕಿನ ಮೇಲ್ಪಂಕ್ತಿ ಹೋಗ್ಬೇಕಾಗಿಲ್ಲ, ಜನ ನಮ್ಮ ಜೊತೆ ಬರಬೇಕು. ದೊಡ್ಡ ದೊಡ್ಡ ವಿದ್ವತ್ ಸಭೆಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ, ಪಾಠಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ, ಸರ್ಟಿಫಿಕೇಟ್ಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ. ನಿತ್ಯದ ಆಚರಣೆಯಲ್ಲಿ ಸಂಸ್ಕಾರ ಸಿಗತ್ತೆ. ನಿತ್ಯದ ಆಚರಣೆಯಿಂದ ಮಕ್ಕಳು ಕಲಿತಾರೆ, ಅವರು ನೋಡಿ ಕಲಿತಾರೆ, ಹೇಳಿ ಕೇಳಿ ಕಲಿಯೋದಿಲ್ಲ. ಮಕ್ಕಳು ಯಾವತ್ತೂ ಕೂಡ ನೋಡಿನೇ ಕಲಿತಾರೆ. ಪಾಠಗಳಲ್ಲಿ ಸಂಸ್ಕಾರ ಸಿಗೋದಿಲ್ಲ. ಅವರಿಗೆ ಆದರ್ಶವಾಗ್ತಕ್ಕಂಥ ಯೋಗ್ಯತೆ ನಮಗಿದ್ರೆ ಖಂಡಿತ ಈ ಸಂಸ್ಕಾರೋತ್ಸವದ ನಿತ್ಯದ ಆಚರಣೆಯಿಂದ ಮಕ್ಕಳು ಒಂದು ಧನ್ಯತೆ. ನೋಡಿ ಕಲಿತಾರೆ, ಹೇಳಿ ಕಲಿಯೋದಿಲ್ಲ. ಅದಿಲ್ಲ ಅಂತಂದ್ರೆ ಭಾಷಣಗಳು ಆಗಿ ಹೋಗ್ತವೆ. ವಿದ್ವಜ್ಜನ ಬಂದು ವಿದ್ವತ್ಪೂರ್ಣ ಷೋಡಶ ಸಂಸ್ಕಾರಗಳ ಬಗ್ಗೆ ನಾವು ಮಾತಾಡ್ತೀವಿ, ಅದೆಲ್ಲ ಸಂಸ್ಕಾರಗಳು ಎಲ್ಲದೂ ಸರಿ. ಆದ್ರೆ ಎಷ್ಟೋ ಸರಿ ಒಂದು ಮಾತನ್ನ ಹೇಳ್ತಾ ಇದ್ದೆ ನಾನು, ಪುನಃ ಅದನ್ನೇ ಹೇಳ್ತೀನಿ ನಾನು, ಅದನ್ನೇ ಕೇಳ್ಕೋಬೇಕು. 3 ಸಾಗರ 100 ಮಂದಿರ ದೈವ ಸಾಕಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರು. ದಯವಿಟ್ಟು ಸಂಸ್ಕಾರೋತ್ಸವ ನಮ್ಮಿಂದ ಪ್ರಾರಂಭ ಆಗಿದೆ. ವೇದವಿದ್ದರೆ ಶಾಸ್ತ್ರವಿದ್ದರೆ ನಮ್ಮಿಂದಲೇ ಪ್ರಾರಂಭ ಆಗಿದೆ. ಬೇರೆಯವರಿಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಮನೆಗೆ ನಾನೇ ಮೇಲ್ಪಂಕ್ತಿ, ಆಟೋಮೆಟಿಕ್ ಆಗಿ ಸಮಾಜಕ್ಕೆ ನಾನು ಮೇಲ್ಪಂಕ್ತಿ ಆಗ್ತೀನಿ. ನನ್ನ ಮೇಲ್ಪಂಕ್ತಿಯೊಂದಿಗೆ ಹೊಸ ಸಂಕಲ್ಪವನ್ನ ಹುಟ್ಟು ಹಾಕ್ತಕ್ಕಂಥ ಪ್ರಯತ್ನ ಸಂಸ್ಕಾರೋತ್ಸವದಲ್ಲಿ ಆಗಬೇಕು. ಎಷ್ಟು ಜನ ನಮಗೆ ಕಷ್ಟ ನಷ್ಟ ಎಲ್ಲದೂ ಇರುತ್ತೆ ಕಣ್ರಿ, ಯಾರಿಗೆ ಕಷ್ಟ ಇಲ್ಲ. ಹುಲಿಗೆ ಆನೆಗೆ ಆನೆಯ ಭಾರ ಇರುತ್ತೆ, ಇರುವೆಗೆ ಇರುವೆಯ ಭಾರ ಇರುತ್ತೆ, ಎಲ್ಲರಿಗೂ ಕಷ್ಟ ಇರುವುದೇನೆ. ಯಾರಿಗೋ ದೊಡ್ಡ ಕಷ್ಟ ಸಣ್ಣ ಕಷ್ಟ ಅಂತೂ ಇನ್ನೂ ಇರುವುದೇ ಇಲ್ಲ. ಇರುವೆಗೆ ಇರುವೆಯೇ ಭಾರ, ಆನೆಗೆ ಆನೆಯ ಭಾರ. ಯಾರಿಗೆ ಕಷ್ಟ ಇಲ್ಲ. ಆಯ್ತು, ಮಕ್ಕಳಂತೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಬದಲಾಗಿ ಮುಂದಿನ ದಿವಸದಲ್ಲಾದ್ರೂ ಕೂಡ ನಮ್ಮ ಅಪ್ಪ ಇಂಥ ಒಂದು ಶ್ರೇಷ್ಠ ಕೆಲಸ ಮಾಡಿದ್ದ, ನಮ್ಮ ಅಮ್ಮ ಇಂಥ ಶ್ರೇಷ್ಠ ಕೆಲಸ ಮಾಡಿದ್ರು ಅನ್ನುವಂಥ ಒಂದು ಕಲ್ಪನೆಯನ್ನ ದೂರದ ಮಕ್ಕಳಿಗೆ ಕೊಡ್ತಕ್ಕಂಥ ಆದರ್ಶದ ಮೇಲ್ಪಂಕ್ತಿಯ ಸಂಕಲ್ಪ ಇವತ್ತಿದೆ. ಆದ್ರೆ ಖಂಡಿತವಾಗಿ ಇದರಂಥ ಒಂದು ದೊಡ್ಡ ಸುದಿನ ಖಂಡಿತವಾಗಿ ನನ್ನ ಉದ್ಘಾಟನೆ ಕರಿಬೇಡಿ, ಯಾವುದೇ ಕಾರ್ಯಕ್ರಮಗಳಿಗೂ ಕರಿಬೇಡಿ. ಯಾಕೆಂತಂದ್ರೆ ರೋಹಿತ್ ಚಕ್ರತೀರ್ಥ ಅವರು ಇಲ್ಲೇ ಇದ್ದಾರೆ, ಬೆತ್ತಲೆ ಸತ್ಯ ಅಂತ ಬರೀತಾ ಇದ್ರು. ಖಂಡಿತವಾಗಿ ನನ್ನನ್ನು ಉದ್ಘಾಟನೆ ಕರಿಬೇಡಿ. ಹಾಗೇನೆ ಇವತ್ತು ಏನಾಗಿದೆ, ಸತ್ಯ ಮತ್ತು ಸುಳ್ಳು ಎರಡು ವಾಕಿಂಗ್ ಹೊರಟಿದ್ವಂತೆ. ಒಂದು ಕೆರೆ ಬಂತಂತೆ, ಇಬ್ರು ಸ್ನಾನಕ್ಕೆ ಇಳಿದ್ರು, ಬಟ್ಟೆಯನ್ನೆಲ್ಲ ಬಿಚ್ಕೊಂಡು ಸ್ನಾನಕ್ಕೆ ಇಳಿದ್ರು, ಕೆರೆಗೆ ಹಾರಿದ್ರು. ವಾಪಸ್ ಸುಳ್ಳು ಏನ್ ಮಾಡ್ತು, ಬೇಗ ಬೇಗ ನೀರಿಂದ ಹೊರಗಡೆ ಬಂತು, ಸತ್ಯದ ಬಟ್ಟೆ ಹಾಕೊಂಡು ಹೊರಟೋಗ್ಬಿಡ್ತು. ಸತ್ಯ ಹೊರಗಡೆ ಬಂದು ನೋಡುತ್ತೆ, ಬಟ್ಟೆನೇ ಇಲ್ಲ. ಏನ್ ಮಾಡೋದು, ನೀರಿನಲ್ಲೇ ಮುಳುಗಿರುತ್ತೆ. ಸುಳ್ಳು ಸತ್ಯದ ಬಟ್ಟೆ ಹಾಕೊಂಡು ಜಗತ್ತನ್ನೆಲ್ಲ ಓಡಾಡ್ತಾ ಇರೋದು. ಎಷ್ಟು ಸುಂದರ ಅಲ್ವಾ? ಅದೇ ಮಾತುಗಳು ನಮಗೆ ತುಂಬಾ ಆಪ್ಯಾಯಮಾನ ಅಂತ ಅನ್ಸ್ಬಿಡುತ್ತೆ.
ಖುಷಿ ಕೊಡ್ತಕ್ಕಂಥ ಮಾತುಗಳೇ ಆಪ್ಯಾಯಮಾನ ಅಂತ ಅನ್ಸ್ಬಿಡುತ್ತೆ. ಯಾರಾದ್ರೂ ನನಗೆ ಹೊಗಳಿದ್ರೆ, ಯಾರಿಂದಲಾದ್ರೂ ನನ್ನ ಐಹಿಕ ಬದುಕಿಗೆ ಲಾಭ ಆದ್ರೆ ಅದೇ ದೊಡ್ಡ ಲಾಭ ಅಂತ ಅನ್ಸ್ಬಿಡುತ್ತೆ. ಆದ್ರೆ ನನ್ನೊಳಗೆ ನಾನು ಮಾತಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿಗೆ ಇದೆಯಾ ಅಂತ ಕೇಳ್ಕೊಂಡಾಗ ಯಾರ ಬದುಕಿನಲ್ಲೂ ಇರೋದಿಲ್ಲ. ಬೇರೆಯವ್ರ ಜೊತೆ ಮಾತಾಡ್ತೀವಿ, ಬೇರೆಯವ್ರ ಜೊತೆಗೆ ಉಪದೇಶ ಮಾಡ್ತೀವಿ, ಆದ್ರೆ ಎಷ್ಟು ಹೊತ್ತುಗಳ ಕಾಲ ನನ್ನ ಜೊತೆ ನಾನು ಮಾತಾಡ್ತೀನಿ, ನನ್ನ ಅಂತರಾತ್ಮದ ಜೊತೆಗೆ ನಾನು ಮಾತಾಡ್ತೀನಿ, ಆದ್ರೆ ನಾನು ಯಾರು ಅಂತ ತಿಳ್ಕೊಂತೀನಿ. ಪರಿಸ್ಥಿತಿ ಇವತ್ತಿದೆಯಾ ಅಂತ ಈ ಪ್ರಶ್ನೆ ಬೇಗ ಅರ್ಥ ಆಗುದಿಲ್ಲ. ಬೇರೆಯವ್ರ ಜೊತೆ ಮಾತಾಡ್ತೀವಿ, ಎಲ್ಲಿ ತನಕ ನನಗೆ ನನ್ನ ಅಂತರಾತ್ಮದ ಜೊತೆ ಮಾತಾಡ್ತಕ್ಕಂಥ ಸ್ವಭಾವ ಆ ಕಲೆ ಸಿಕ್ಸೋದಿಲ್ಲ, ನನ್ನ ಅಂತರಾತ್ಮದ ಜೊತೆ ಬಹುತೇಕ ದಾರಿ ಕಾಣೋದಿಲ್ಲ. ನಾನು ಯಾರು ಅಂತ ತಿಳ್ಕೊಂತೀನಿ. ನಾನು ಐಹಿಕ ಬದುಕಿನಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬಿಡ್ಬೋದು, ಆದ್ರೆ ನನ್ನ ಆಂತರಿಕ ಬದುಕು ಅಲ್ಲೇ ಇರುತ್ತೆ. ಅದೊಂದು ಕೊಳಚೆ ನೀರಿನ ಗುಂಡಿಯಾಗಿಯೇ ಇರುತ್ತೆ. ಮೇಲ್ನೋಟಕ್ಕೆ ನನ್ನ ದೊಡ್ಡ ಮನುಷ್ಯ ಅಂತ ಕರೀತಾರೆ. ಯಾಕೆ? ಜಗತ್ತು ಹಾಗೇನೆ, ಸರ್ವೇ ಗುಣ ಕಾಂಚನಮಾಶ್ರಯಂತಿ ಅಂತ. ಆದ್ರೆ ಇವತ್ತಿನ ದಿವಸ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೋಗಿದೀವಿ ನಾವು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ. ಅದೊಂದು ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದೇ ದೊಡ್ಡ ಶ್ರೇಷ್ಠ ವ್ಯಕ್ತಿತ್ವ ಅಂತ. ಸಾಧನೆಗೆ ಬೆಲೆ ಇದೆ ಅಂತ ಜಗತ್ತು ಹಿಂಗೆ ಹೋಗ್ತಾ ಇದೆ ಕಣ್ರಿ. ಅದಕ್ಕೋಸ್ಕರ ನಾವೇ ತಲೆ ಕೆಡಿಸ್ಕೋಬೇಕು. ಜಗತ್ತಿಗೆ ಹೀಗೆ ಬೇಕು, ಅದಕ್ಕೋಸ್ಕರ ನಾನು ಯಾಕೆ ಹಾಗೆ ಹೋದ್ರಾಯ್ತು. ದುಡ್ಡು ಸಂಪಾದನೆ ಇದು ದುರ್ಬಲರ ಲಕ್ಷಣ. ಸಾಧನೆಗೆ ನಾನು ಹೋಗ್ತೀನಿ, ನನ್ನ ಜೊತೆ ಜಗತ್ತನ್ನು ತೆಗೆದುಕೊಂಡು ಹೋಗ್ತೀನಿ. ನಾನು ಹೋದರೆ ಜಗತ್ತು ಬರ್ಬೇಕು. ನಾನು ಏನ್ ಮಾಡ್ತೀನೋ ಹಾಗೆ ಜಗತ್ತು ಮಾಡ್ಬೇಕು, ನಾನು ಏನ್ ಮಾತಾಡ್ತೀನೋ ಜಗತ್ತು ಹಾಗೆ ಮಾತಾಡ್ಬೇಕು, ನಾನು ಹತ್ರ ಅಳಬೇಕು, ನಕ್ಕರೆ ನಗಬೇಕು. ಇದು ನನ್ನ ಸಂಕಲ್ಪ, ಇದು ಸಮಾಜದ ಸಂಕಲ್ಪ. ಆ ಒಂದು ಧೀಶಕ್ತಿ ಎಲ್ಲಿದೆ? ನನ್ನ ಜೊತೆ ಜಗತ್ತನ್ನು ತೆಗೆದುಕೊಂಡು ಆ ಧೀಶಕ್ತಿ ಎಲ್ಲಿ ತನಕ ಪ್ರಕಟ ಆಗೋದಿಲ್ಲ ನನ್ನ ವ್ಯಕ್ತಿತ್ವದಲ್ಲಿ, ಅಲ್ಲಿ ತನಕ ನನ್ನ ಬದುಕಿಗೆ ಒಂದು ಶೋಭೆ ಇರೋದಿಲ್ಲ. ಗಾಯತ್ರಿ ಮಾಡೋದೇ ಬೇಕು. ಧಿಯೋ ಯೋನ ಪ್ರಚೋದಯ. ಆ ಒಂದು ಮಂತ್ರಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಆದ್ರೆ ಅಂತರ್ಯದ ಧೀಶಕ್ತಿ ಏಳಬೇಕು ಮೇಲ್ಗಡೆ, ಇಡೀ ಸಮಾಜವನ್ನ ಆವರಿಸಬೇಕು. ಭೂರ್ಭುವಸ್ವಃ, ಈ ಜಗತ್ತಿನ 3 ಲೋಕಗಳಲ್ಲಿ ಇರತಕ್ಕಂತ ಒಂದು ಆ ಸೃಷ್ಟಿ ಚೈತನ್ಯ ನನ್ನ ಮುಖಾಂತರ ಆವಿರ್ಭೂತವಾಗಿ ಹೊರಗಡೆ ಬರಬೇಕು, ಅದನ್ನ ಅನುಭವಿಸಬೇಕು, ಜಗತ್ತಿಗೆ ದಾರಿದೀಪ ಆಗಬೇಕು. ಅದು ಗಾಯತ್ರಿ, ಅದು ಗಾಯತ್ರಿ, ಅದು ಗಾಯತ್ರಿ. ಗಾಯತ್ರಿ ನಾಲಿಗೆಯ ತುದಿಯಲ್ಲ, ಬದಲಾಗಿ ಗಾಯತ್ರಿ ನನ್ನ ಆಚರಣೆಯಲ್ಲಿ, ಗಾಯತ್ರಿ ನನ್ನ ಅನುಭವದಲ್ಲಿ, ಅನುಭವಕ್ಕೆ ಮೀರಿರ್ತಕ್ಕಂಥ ಒಂದು ಸತ್ಯದ ದರ್ಶನ ಗಾಯತ್ರಿಯಿಂದ ನನಗೆ ಆಗತ್ತೆ, ನನ್ನ ಸಂಸ್ಕಾರದಿಂದ ನನಗೆ ಆಗತ್ತೆ ಅಂತಾದ್ರೆ ಆ ಜೀವನ ಧನ್ಯ. ಅಂಥ ಬದುಕಿಗೆ ನನ್ನ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ವೇದಿಕೆಯಲ್ಲಿ ಕರೆದು ನುಡಿಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂಶದ ಮಾತನ್ನ ಮುಗಿಸ್ತೇನೆ. ವಂದನೆಗಳು.